show that a relation R in the set A of points in a plane given by R equals collection of all ordered pairs P, Q such that distance of the point P from the origin is same as the distance of the point Q from the origin is an equivalent relation. Further, show that the set of all points related to a point P which is not equal to 0, 0 which is the origin is the circle passing through P with origin as center. ನಾವು ಈ ಪ್ರಾಬ್ಲಮ್ ಅನ್ನು ನೋಡಿದ್ರೆ ಪ್ರಾಬ್ಲಮ್ ಬಹಳ ಉದ್ದ ಇದೆ, ಅದು ತುಂಬಾ ಸಿಂಪಲ್ ಪ್ರಾಬ್ಲಮ್. ಹೇಗೆ ನಾವು ಇದನ್ನ ಡಿಫೈನ್ ಮಾಡ್ಕೋತೀವಿ ಪ್ರಾಬ್ಲಮ್ ಅನ್ನ ಅಂತ ಹೇಳಿದ್ರೆ, ಆರ್ ಅಂತ ಒಂದು ರಿಲೇಷನ್ ಅನ್ನ ಸೆಟ್ ಎ ಅನ್ನೋ ಪಾಯಿಂಟ್ಸ್ ಮೇಲೆ ಡಿಫೈನ್ ಮಾಡಿದೀವಿ. ಎ ಅಂತ ಹೇಳಿದ್ರೆ ಏನು ಅಂದ್ರೆ ಸೆಟ್ ಆಫ್ ಆಲ್ ಪಾಯಿಂಟ್ಸ್ ಇನ್ ಎ ಪ್ಲೇನ್ ಅಂತ. ಒಂದು ಪ್ಲೇನ್ ನಲ್ಲಿ ಇನ್ಫೈನೈಟ್ ನಂಬರ್ ಆಫ್ ಪಾಯಿಂಟ್ಸ್ ಇರ್ತವೆ, ಅದನ್ನೆಲ್ಲ ಆ ಎಲ್ಲ ಇನ್ಫೈನೈಟ್ ನಂಬರ್ ಆಫ್ ಪಾಯಿಂಟ್ಸ್ ಗೆ ನಾವು ಕ್ಯಾಪಿಟಲ್ ಎ ಅಂತ ಸೆಟ್ ಅಲ್ಲಿ ಡಿನೋಟ್ ಮಾಡ್ತೀವಿ. ಈಗ ನಾವು ಆರ್ ಅನ್ನೋ ರಿಲೇಷನ್ ಡಿಫೈನ್ ಮಾಡ್ತೀವಿ. ಹೇಗಿರಬೇಕು ಆರ್ ಅಂದ್ರೆ, ಇಟ್ ಇಸ್ ಅ ಕಲೆಕ್ಷನ್ ಆಫ್ ಆಲ್ ಆರ್ಡರ್ಡ್ ಪೇರ್ ಪಿ, ಕ್ಯೂ such that distance of p from origin is same as distance of q from origin. ಅಂದ್ರೆ ಅರ್ಥ ಏನು, ಆರಿಜಿನ್ ಇಂದ ಪಿ ಗಿರುವಂತಹ ದೂರ ಮತ್ತು ಆರಿಜಿನ್ ಇಂದ ಕ್ಯೂ ಇರುವಂತಹ ದೂರ ಸೇಮ್ ಇರಬೇಕು. ಆ ತರ ಪಾಯಿಂಟ್ಸ್ ಗಳನ್ನ ಮಾತ್ರ ನಾವು ತಗೊಳ್ಬೇಕು ಇಲ್ಲಿ. ಅದಕ್ಕೆ ರಿಲೇಷನ್ ಆರ್ ಅನ್ನ ಹಾಗೆ ಡಿಫೈನ್ ಮಾಡಿದೀವಿ. ಇದೊಂದು ಈಕ್ವಲೆನ್ಸ್ ರಿಲೇಷನ್ ಅಂತ ಪ್ರೂವ್ ಮಾಡಬೇಕು. ಜೊತೆಗೆ ನಾವು ವಿ ಹ್ಯಾವ್ ಟು ಫೈಂಡ್ ಸೆಟ್ ಆಫ್ ಆಲ್ ಪಾಯಿಂಟ್ಸ್ ಪಿ ನಾಟ್ ಈಕ್ವಲ್ ಟು ಆರಿಜಿನ್ 0, 0 ಅಂದ್ರೆ ಆರಿಜಿನ್ is a circle passing through P with origin as center. ಇದನ್ನ ಒಂದು ಸರ್ಕಲ್ ಅಂತ ಪ್ರೂವ್ ಮಾಡಬೇಕು. P ಗೆ ರಿಲೇಟ್ ಆಗಿರುವಂತ ಎಲ್ಲಾ ಪಾಯಿಂಟ್ ಮತ್ತೆ P ಅನ್ನೋ ಪಾಯಿಂಟ್ ಸರ್ಕಲ್ ಮೇಲೆ ಇದೆ ಅಂತ ಹೇಳ್ಬೇಕು ನಾವು. ನಮಗೆ ಸೊಲ್ಯೂಷನ್ ಬರೋಣ. ಈಗ ನಾವೇನ್ ಹೇಳ್ತೀವಿ, ಆರ್ ಅಂದ್ರೆ ಎಲ್ಲಾ ಆರ್ಡರ್ಡ್ ಪೇರ್ P, Q ಡಿಸ್ಟೆನ್ಸ್ ಆಫ್ P ಫ್ರಮ್ ಆರಿಜಿನ್ is same as distance of Q from origin. ಈ ರಿಲೇಷನ್ ನ ಇನ್ನೊಂದ್ ತರ ಬರ್ಕೋಬಹುದು ನೋಡಿ. R equals collection of all ordered pair P, Q such that OP equals OQ, where O is the origin. What is OP? Distance of the point P from the origin O. OQ is distance of the point Q from the origin O. So OP equals OQ. ತುಂಬಾ ಸಿಂಪಲ್ ಆಗಿ ನಾವು ಪ್ರೂವ್ ಮಾಡಬಹುದು ನೋಡಿ. ರಿಫ್ಲೆಕ್ಸಿವ್ ರಿಲೇಷನ್. ರಿಫ್ಲೆಕ್ಸಿವ್ ಅಂದ್ರೆ ಏನು, ನಾವೇನಂತ ಡಿಫೈನ್ ಮಾಡಿದೀವಿ? What is the meant by the reflexive? We know that every A is related to A itself. ಹೀಗಿದ್ರೆ ಮಾತ್ರ ನಾವು ರಿಫ್ಲೆಕ್ಸಿವ್ ಅಂತ ಕರಿತೀವಿ ಅಲ್ವಾ. ದಟ್ ಈಸ್ A is related to A itself. ಇಲ್ಲಿ ನೋಡ್ಕೊಳ್ಳೋಣ, ಇಲ್ಲಿ OP is equal to OP. ಟ್ರೂ ನಾ ಇದು? ಅಂದ್ರೆ ಡಿಸ್ಟೆನ್ಸ್ ಆಫ್ ದ ಪಾಯಿಂಟ್ P ಫ್ರಮ್ ಆರಿಜಿನ್ ಸೇಮ್ ಆಸ್ ದ ಡಿಸ್ಟೆನ್ಸ್ ಆಫ್ ದ ಸೇಮ್ ಪಾಯಿಂಟ್ P ಫ್ರಮ್ ದ ಆರಿಜಿನ್ ಫಾರ್ ಆಲ್ ಪಾಯಿಂಟ್ಸ್ P ಬಿಲಾಂಗ್ಸ್ ಟು ದ ಸೆಟ್ A. therefore R is reflexive. ಅಂದ್ರೆ ರಿಫ್ಲೆಕ್ಸಿವ್ ಅಂದ್ರೆ ಏನ್ ಹೇಳ್ಬೇಕು, ಈ ಡೆಫಿನಿಷನ್ ನಾವೆಲ್ಲದಕ್ಕೂ ಅಪ್ಲೈ ಮಾಡ್ಕೋಬೇಕು. ಏನು ನಾವು ರಿಲೇಷನ್ ಹೇಳಿದೀವಿ? OP equals OQ ಅಂತ ಹೇಳಿದೀವಿ. ಇಲ್ಲಿ OP is same as OP, therefore R is reflexive. ಸಿಮಿಟ್ರಿಕ್ ಡೆಫಿನಿಷನ್ ಏನು? ನಾವು ಆಲ್ರೆಡಿ ಹೇಳಿದ್ವಿ. ಸಿಮಿಟ್ರಿಕ್ ಅಂದ್ರೆ ಏನು? ಡೆಫಿನಿಷನ್ ಆಫ್ ಸಿಮಿಟ್ರಿಸಿಟಿ, ಸಿಮಿಟ್ರಿಕ್ ಏನು ಅಂದ್ರೆ ನೋಡಿ, ಇಲ್ಲಿ ಏನ್ ಹೇಳ್ಬೇಕು ಅಂತ, ಇಫ್ A is related to B then B must be related to A ಆಗಿರಬೇಕು. ಹೀಗಿದ್ದಾಗ ಮಾತ್ರ ನಾವೇನಂತ ಹೇಳ್ಬೋದು, ಇಫ್ A is related to B then B must be related to A. ಹೀಗಿದ್ದಾಗ ನಾವು ಸಿಮಿಟ್ರಿಕ್ ಅಂತ ಕರಿತೀವಿ. ಈಗ ನೋಡೋಣ ನಮ್ ಡೆಫಿನಿಷನ್ ಏನಿದೆ. R ಅಂದ ರಿಲೇಷನ್ ಅಲ್ಲಿ ಏನ್ ಹೇಳಿದೀವಿ? ಕಲೆಕ್ಷನ್ ಆಫ್ ಆಲ್ ಪಾಯಿಂಟ್ಸ್ PQ such that OP equals OQ. ಇಲ್ಲಿ ನಾವೇನಂತ ಪ್ರೂವ್ ಮಾಡಬೇಕು? ಲೆಟ್ P, Q belongs to R ಅಂತ ನಾವು ತಗೊಳ್ಬೇಕು. ನಾವ್ ಏನು ಪ್ರೂವ್ ಮಾಡಬೇಕು ಅಂತ ಹೇಳಿದ್ರೆ Q, R ಸಹ ಕ್ಯಾಪಿಟಲ್ R ಅಲ್ಲೇ ಇರುತ್ತೆ ಅಂತ ಪ್ರೂವ್ ಮಾಡಬೇಕು. ನಾವು ನೋಡಿ, ಇಟ್ ಇಸ್ ಎ ವೆರಿ ಸಿಂಪಲ್ ಒನ್. ನೋಡಿ ಇಲ್ಲಿ P, Q belongs to R. This clearly implies therefore OP must be equal to OQ ಆಗಿರಬೇಕು. ಇದು ಡೆಫಿನಿಷನ್ ನೋಡಿ. P, Q R ನಲ್ಲಿ ಇದೆ ಅಂದ್ರೆ OP is equal to OQ ಆಗಿರುತ್ತೆ. ಈಗ OP equals OQ clearly implies OQ equals OP. ಹೌದಾ? OP OQ ಈಕ್ವಲ್ ಆದ್ರೆ OQ OP ಗೆ ಈಕ್ವಲ್ ಆಗೇ ಆಗಿರುತ್ತೆ. ಆದ್ರಿಂದ OQ equals OP ಅಂದ್ರೆ ಏನು? ಇಟ್ ಇಸ್ ಕ್ಲಿಯರ್ಲಿ Q, P belongs to R ಅಂತ. ಇಲ್ಲಿ ನೋಡಿ, ಇಲ್ಲಿ OP equals OQ ಆದಾಗ P, Q R ನಲ್ಲಿ ಇರುತ್ತೆ. ಇಲ್ಲಿ ನಾವೇನ್ ಹೇಳ್ತೀವಿ? OQ equals OP, hence Q, P belongs to R. ಆದ್ರಿಂದ ಸಿಮಿಟ್ರಿಕ್ ಪ್ರಾಪರ್ಟಿನೂ ಟ್ರೂ ಆಗಿದೆ. ಈಗ ಟ್ರಾನ್ಸಿಟಿವಿಟಿಗೆ ಏನ್ ಹೇಳ್ತೀವಿ ನಾವಿಲ್ಲಿ? ಇಲ್ಲಿ ನೋಡಿ, ಇಲ್ಲಿ ಏನ್ ಹೇಳ್ತೀವಿ ನಾವಿಲ್ಲಿ? ಇಫ್ ನೋಡಿ, ಇಲ್ಲಿ
if A is related to B and B is related to C, then A is related to C ಆಗಿರಬೇಕು. ಹೀಗಿದ್ರೆ ಟ್ರಾನ್ಸಿಟಿವ್ ಅಂತ ಕರಿತೀವಿ ನೋಡಿ ಇಲ್ಲಿ. ಇಫ್ A is related to B ಮತ್ತೆ B related to C ಆಗಿರಬೇಕು, ಅವಾಗ A related to C ಆದಾಗ ಈ ಪ್ರಾಪರ್ಟಿ ಟ್ರೂ ಆದಾಗ ಮಾತ್ರ ನಾವೇನಂತ ಕರಿತೀವಿ, then we call this relation as transitive ಅಂತ ಕರಿತೀವಿ. ಈಗ ಇಲ್ಲಿ ನೋಡೋಣ, ಈಗ ನಾವು ಈಗ ಹಾಗಾಗಿದ್ಯಾ ಅನ್ನೋ ರಿಲೇಷನ್ ನೋಡೋಣ. ನಾವ್ ಏನ್ ರಿಲೇಷನ್ ನಾವು ತಗೊಂಡಿದೀವಿ ಇಲ್ಲಿ ನೋಡಿ. ಇಲ್ಲಿ ನಾವು P, Q belongs to R ಅಂತ ತಗೊಳ್ತೀವಿ ಅಂಡ್ Q, S belongs to R ತಗೊಳ್ತೀವಿ. ನಾವೇನ್ ಪ್ರೂವ್ ಮಾಡ್ಬೇಕು ಇಲ್ಲಿ ಹೇಳಿ, ನಾವೇನ್ ಪ್ರೂವ್ ಮಾಡ್ಬೇಕು? we prove that ಏನು P, S ಇದು ಸಹ ಏನಾಗಿರ್ಬೇಕು, P, S belongs to ಏನಾಗಿರ್ಬೇಕು R ಅಂತ ಪ್ರೂವ್ ಮಾಡ್ಬೇಕು ನಾವಿಲ್ಲಿ. ಹೌದಾ, ಇದನ್ನ ನಾವು ಪ್ರೂವ್ ಮಾಡ್ಬೇಕು. P, Q R ನಲ್ಲಿದೆ, Q, S R ನಲ್ಲಿದೆ, then we prove that P, S R ಇದೆ ಅಂತ ಪ್ರೂವ್ ಮಾಡಿದರೆ ಅದು ಟ್ರಾನ್ಸಿಟಿವ್ ಪ್ರಾಪರ್ಟಿ ಟ್ರೂ ಆಗುತ್ತೆ. ಈಗ ನೋಡೋಣ, ಈಗ P, Q belongs to R ಅಂತ ಅವ್ರು ಕೊಟ್ಟಿದ್ದಾರೆ. ಇದ್ರ ಇಂಪ್ಲೈಸ್ ಏನಾಗುತ್ತೆ, P, Q belongs to R implies OP is equal to OQ ಆಗಿರುತ್ತೆ. ಇನ್ನು ಒಂದು ಕೊಟ್ಟಿದ್ದಾರೆ, ಅವರೇ ಕೊಟ್ಟಿರೋದು ಏನಿದು, Q, S belongs to R ಅಂತ ಕೊಟ್ಟಿದ್ದಾರೆ. ಅದರ ಡೆಫಿನೇಷನ್ ಪ್ರಕಾರ ಏನಾಗುತ್ತೆ, OQ equals OS. ಇಲ್ಲಿ ನೋಡಿ, ಇಲ್ಲಿ OP equals OQ and OQ equals OS ಆದಾಗ OP must be equal to OS ಆಗಿರ್ಲೇಬೇಕಲ್ವಾ. ಇವೆಲ್ಲ ಡಿಸ್ಟೆನ್ಸ್ ಇದು. ಈಗ OP ಗೆ 3 ಡಿಸ್ಟೆನ್ಸ್ ಇರುತ್ತೆ, OQ ಗೂ 3 ಇರುತ್ತೆ. ಇಲ್ಲಿ OQ ಗೂ 3 ಇದ್ರೆ OS ಗೂ 3 ಇರುತ್ತೆ. ಆದ್ರಿಂದ OP must be equal to OS ಆಗಿರುತ್ತೆ. OP equals OS ಆದಾಗ ಏನಾಗುತ್ತೆ, P, S belongs to R ಆಗಿರುತ್ತೆ. ಅದನ್ನ ನಾವೇನ್ ಪ್ರೂವ್ ಮಾಡಿದ್ವಿ, P, Q belongs to R ಅಂತ ತಗೊಂಡು ಮತ್ತೆ Q, S belongs to R ಅಂತ ತಗೊಂಡು ನಾವೇನ್ ಪ್ರೂವ್ ಮಾಡಿದ್ವಿ, P, S belongs to R ಅಂತ ಪ್ರೂವ್ ಮಾಡಿದ್ವಿ. ಆದ್ರಿಂದ ಏನಾಗುತ್ತೆ, ಟ್ರಾನ್ಸಿಟಿವ್ ಪ್ರಾಪರ್ಟಿ ಸಹ ಟ್ರೂ ಆಗಿದೆ. ಆದ್ರಿಂದ ನಾವು ಈ ರಿಲೇಷನ್ R equals collection of all P, Q such that OP equals OQ where O is the origin satisfies reflexive property, symmetric property and as well as transitive property. Hence therefore the relation R is an equivalence relation. ಈ ಕನ್ಕ್ಲೂಷನ್ ಅನ್ನ ಪ್ರತಿಯೊಂದು ಪ್ರಾಬ್ಲಮ್ ಅಲ್ಲೂ ನಾವು ಬರೀಲೇಬೇಕು. ಇದು ಇಂಪಾರ್ಟೆಂಟ್. ನಾವು ನೋಡಿ, ನೆನಪಿಟ್ಕೊಳ್ಳಿ, ಮೂರು ಟ್ರೂ ಆಗಿದೆ ಅಂದ ತಕ್ಷಣ therefore the relation R is an equivalence relation. ಈಗ ನೆಕ್ಸ್ಟ್ ಪ್ರಾಬ್ಲಮ್ ಬರೋಣ. show that the relation R defined in the set A of all triangles. ಇಲ್ಲಿ ನೋಡಿ, ಇಲ್ಲಿ A ಅಂತ ಹೇಳಿದ್ರೆ ಏನು, set of all triangles. ಇಲ್ಲಿ ಏನ್ ಡಿಫೈನ್ ಮಾಡಿದ್ವಿ ನೋಡಿ, ಇಲ್ಲಿ A ಅಂತ ಹೇಳಿದ್ರೆ ಏನು, set of all points. ಇಲ್ಲಿ ಏನ್ ಹೇಳ್ತೀವಿ, A is the set of all triangles defined as, ಹೇಗೆ ಡಿಫೈನ್ ಮಾಡಿದೀವಿ, R consists of collection of all those triangles T1, T2 such that the T1 is similar to T2. First triangle is similar to second triangle. We have to prove this is an equivalence relation. Consider three right angle triangles, T1 with sides 3, 4 and 5, T2 with sides 5, 12 and 13, T3 with sides 6, 8 and 10. Which triangles among T1, T2 and T3 are related? ಮೂರಲ್ಲಿ ಯಾವ ಟ್ರಯಾಂಗಲ್ಸ್ ರಿಲೇಟೆಡ್ ಆಗಿದೆ ಅಂತ ಪ್ರೂವ್ ಮಾಡಬೇಕು. ಈಗ ನಾವು ಫಸ್ಟ್ ಬರೋಣ, ರಿಫ್ಲೆಕ್ಸಿವ್. ರಿಫ್ಲೆಕ್ಸಿವ್ ಏನ್ ಹೇಳುತ್ತೆ, ನಾವಿಲ್ಲಿ ಏನ್ ತಗೊಂಡಿದ್ದೀವಿ, ರಿಫ್ಲೆಕ್ಸಿವ್ ಗೆ OP equals OP ಅಂತ ತಗೊಂಡಿದೀವಲ್ಲ, ಇದು ಯಾವಾಗ್ಲೂ ಟ್ರೂ ಆಗಿರುತ್ತಲ್ವಾ. ಆದ್ರಿಂದ ಇಲ್ಲೂ ಸಹ ನಾವೇನ್ ತಗೊಂಡಿದೀವಿ, ಇಲ್ಲಿ ರಿಲೇಷನ್ ಅಲ್ಲಿ T, T belongs to R ಆಗಿರುತ್ತೆ. ಅಂತ ಅರ್ಥ ಏನು, ಇಲ್ಲಿ ನೋಡಿ, ಇಲ್ಲಿ T1, T2 ಅಂದ್ರೆ ಅರ್ಥ ಏನು, T1 is similar to T2 ಅಂತ. It is clearly true that T, T belongs to R for all T belongs to A. ಅಂದ್ರೆ ಅರ್ಥ ಏನು, every triangle is similar to itself for all triangle which belongs to the set of all triangles. ನೋಡಿ ಇಲ್ಲಿ, since all triangles are similar to themselves, therefore T, T belongs to R. therefore ಯಾವ ಪ್ರಾಪರ್ಟಿ ಟ್ರೂ ಆಯ್ತು, ರಿಫ್ಲೆಕ್ಸಿವ್ ಪ್ರಾಪರ್ಟಿ ಟ್ರೂ ಆಯ್ತು. ಅಂದ್ರೆ ರಿಫ್ಲೆಕ್ಸಿವ್ ಅಂತ ಹೇಳಿದ್ರೆ ಏನು, ಎವ್ರಿ ಎಲಿಮೆಂಟ್ ಮಸ್ಟ್ ಬಿ ರಿಲೇಟೆಡ್ ಟು ಇಟ್ ಸೆಲ್ಫ್ ಬೈ ದ ರಿಲೇಷನ್. ನಮ್ ರಿಲೇಷನ್ ಏನಿದೆ ಇಲ್ಲಿ, ಈ ಸಿಮಿಲರ್ ಟು ಈಸ್ ಎ ರಿಲೇಷನ್. ಆದ್ರಿಂದ ಎವ್ರಿ ಟ್ರಯಾಂಗಲ್ ಈಸ್ ಸಿಮಿಲರ್ ಟು ದೆಮ್ ಸೆಲ್ಫ್, therefore T, T belongs to R. ಸಿಮಿಟ್ರಿಕ್ ಬರೋಣ. T1, T2 belongs to R implies ಏನ್ ಹೇಳಿ, ಡೆಫಿನಿಷನ್ ಏನಿದೆ, ರಿಲೇಷನ್ ಏನಿದೆ, T1 is similar to T2 ಅಲ್ವಾ. So T1, T2 belongs to R implies
T1 is similar to T2. T1 is similar to T2. This clearly implies T2 is similar to T1. ಈಗ T1 ಟ್ರಯಾಂಗಲ್ T2 ಸಿಮಿಲರ್ ಆದಾಗ T2 T1 ಸಿಮಿಲರ್ ಆಗಿರಲೇಬೇಕು. ಆದ್ರಿಂದ T2 is similar to T1 ಅಂದ್ರೆ ಅರ್ಥ ಏನು? T2, T1 belongs to R. ಇಲ್ಲಿ ನೋಡಿ T1, T2 belongs to R ಅಂತ ತಗೊಂಡು ನಾವು T2, T2 ಸಹ belongs to R ಅಂತ ಪ್ರೂವ್ ಮಾಡಿದೀವಿ. Therefore R is symmetric. ನಾವು ಟ್ರಾನ್ಸಿಟಿವ್ ಪ್ರಾಪರ್ಟಿ ಬರೋಣ. ಇಲ್ಲಿ ನೋಡಿ T1, T2 belongs to R and T2, T3 belongs to R. ನಾವೇನ್ ಪ್ರೂವ್ ಮಾಡ್ಬೇಕು ಇಲ್ಲಿ? ಪ್ರೂವ್ ಮಾಡೋದೇನು ಹೇಳಿ ನೋಡೋಣ. We prove that ಹೇಳಿ ಏನಂತ ಪ್ರೂವ್ ಮಾಡಬೇಕು? T1, T3 also belongs to R ಅಂತ ಪ್ರೂವ್ ಮಾಡ್ಬೇಕಲ್ವಾ? ನೋಡಿ ಇಲ್ಲಿ T1, T2 belongs to R, T2, T3 belongs to R. ಇದಿಷ್ಟು ಅವ್ರು ಕೊಟ್ಟಿರ್ತಾರೆ. ನಾವು ಪ್ರೂವ್ ಮಾಡಬೇಕಾಗಿರೋದು T1, T3 belongs to R ಅಂತ. ಈಗ ನೋಡೋಣ. ಫಸ್ಟ್ ಡೆಫಿನಿಷನ್ T1, T2 belongs to R ಅಂದ್ರೆ ನೋಡಿ T1 is similar to T2. T2, T3 belongs to R ಅಂದ್ರೆ T2 is similar to T3. ಈಗ ನೋಡಿ ಇಲ್ಲಿ T1 is similar to T2 ಕೊಟ್ಟಿದ್ದಾರೆ, T2 is similar to T3 ಕೊಟ್ಟಿದ್ದಾರೆ. ಇವೆರಡರಿಂದ ಏನ್ ಹೇಳ್ಬೋದು ಅಂದ್ರೆ T1 is clearly similar to T3. ಅದನ್ನ T1 is similar to T3 ಅಂದ್ರೆ T1, T3 belongs to R. ಆದ್ರಿಂದ ಪ್ರೂವ್ ಮಾಡಿದ್ವಲ್ವಾ ನಾವು ನೋಡಿ T1, T3 belongs to R. ಆದ್ರಿಂದ therefore the relation R is transitive. Since the relation R satisfies all the three properties, that is reflexive, symmetric as well as transitive, therefore we conclude that R is an equivalence relation. ಈಗ ನೋಡೋಣ. ಈಗ ನಾವು ನೋಡಿ ಇಲ್ಲಿ we know that ಇಲ್ಲಿ ಕೊಟ್ಟಿರುವಂತಹ ಟ್ರಯಾಂಗಲ್ಸ್ ಕೊಟ್ಟಿದಾರಲ್ವಾ, T1, T2, T3 ಅಂತ ಮೂರು ಟ್ರಯಾಂಗಲ್ ಕೊಟ್ಟಿದ್ದಾರೆ. ಮೂರು ಟ್ರಯಾಂಗಲ್ ಅಲ್ಲಿ ಯಾವ ಎರಡು ಟ್ರಯಾಂಗಲ್ ರಿಲೇಟ್ ಆಗಿದಾವೆ ಅಂತ ನಾವು ಪ್ರೂವ್ ಮಾಡಬೇಕು. ಈಗ ನೋಡ್ಬೋದು ರಿಲೇಟ್ ಆಗಿದೆ ಅಂತ ಹೇಳಿದ್ರೆ ಅರ್ಥ ಏನು? ಈಗ T1 ರಿಲೇಟೆಡ್ ಟು T2 ಅಂದ್ರೆ ಅರ್ಥ ಏನು? T1 is similar to T2 ಅಂತ ಅಲ್ವಾ? ಹಾಗಾದ್ರೆ ಇಲ್ಲಿ ಯಾವ ಟ್ರಯಾಂಗಲ್ ರಿಲೇಟ್ ಆಗಿದಾವೆ ಅಂತ ನಾವು ಗಮನಿಸಬಹುದು. ನೋಡಿ T1 ಟ್ರಯಾಂಗಲ್ ನ ಸೈಡ್ಸ್ ಏನಿದೆ 3, 4, 5 ಇದೆ ಅಲ್ವಾ? T3 ಟ್ರಯಾಂಗಲ್ ನ ಸೈಡ್ಸ್ ಏನಿದೆ 6, 8, 10 ಇದೆ. ಹೌದಾ? ಟೂ ಟ್ರಯಾಂಗಲ್ಸ್ ಯಾವಾಗ ಸಿಮಿಲರ್ ಅಂತ ಹೇಳ್ತೀವಿ? We know that the two triangles are similar when their sides are in proportion ಅಂತ ಹೇಳ್ತೀವಲ್ವಾ? ಈಗ ನಾವು ಗಮನಿಸಿದಾಗ ನೋಡಿ ಇಲ್ಲಿ T1 ನ ಸೈಡ್ಸ್ ಏನಿದೆ 3, 4, 5, T3 ನ 6, 8 and 10. ಇವುಗಳ ರೇಷಿಯೋಸ್ ತಗೊಂಡ್ರೆ ನೋಡಿ 3 divided by 6 same as 4 divided by 8 same as 5 divided by 10, each is equal to 1/2. ಆದ್ರಿಂದ all the three sides of the triangle T1 is proportional to all the three sides of the triangle T3. Therefore T1 is similar to T3. ಆದ್ರಿಂದ what are those related here? Which shows that T1 and T3 are similar. ಆದ್ರಿಂದ T1 is related to T3. ನಾವೇನ್ ಕನ್ಕ್ಲೂಷನ್ ಬರ್ಬೋದು? T1 is related to T3 ಅಂತ ಹೇಳ್ಬೋದಲ್ವಾ? So we see that T1 is related to T3. Now come to the next question. Show that the relation R in the set of integers given by R equals collection of all a comma b such that 2 divides a minus b is an equivalence relation. ಅಂದ್ರೆ ಈ R ಅನ್ನುವಂತ ಒಂದು ರಿಲೇಷನ್ ನಾವು ರಿಫ್ಲೆಕ್ಸಿವ್ ಆಗಿರಬೇಕು, ಸಿಮೆಟ್ರಿಕ್ ಆಗಿರಬೇಕು, ಟ್ರಾನ್ಸಿಟಿವ್ ಆಗಿರಬೇಕು ಅಂತ ಪ್ರೂವ್ ಮಾಡ್ಬೇಕು ನಾವು ಇದನ್ನ. ಅವಾಗ ಮಾತ್ರ ಈ ರಿಲೇಷನ್ ಏನಂತ ಪ್ರೂವ್ ಆಗುತ್ತೆ? ಈಕ್ವಲೆನ್ಸ್ ರಿಲೇಷನ್ ಅಂತ ಪ್ರೂವ್ ಆಗುತ್ತೆ. ನಾವಿಲ್ಲಿ ನೋಡೋಣ. ಇಲ್ಲಿ ನಾವು ಲೆಟ್ ಅಸ್ ಕಮ್ ಟು ದ ರಿಫ್ಲೆಕ್ಸಿವ್ ರಿಲೇಷನ್. ಇಲ್ಲಿ ರಿಫ್ಲೆಕ್ಸಿವ್ ಏನು? ಎವ್ರಿ ಎ ಈಸ್ ರಿಲೇಟೆಡ್ ಟು ಎ ಇಟ್ ಸೆಲ್ಫ್ ಫಾರ್ ಆಲ್ ಎಲಿಮೆಂಟ್ಸ್ ಇನ್ ಝೆಡ್ ಅಂತ ಹೇಳ್ಬೇಕು ನಾವು. ನೋಡಿ ಇಲ್ಲಿ ಎ ಕಮ ಎ ಬಿಲಾಂಗ್ಸ್ ಟು ಆರ್ ಫಾರ್ ಆಲ್ ಎ ಬಿಲಾಂಗ್ಸ್ ಟು ಝೆಡ್. ಇದು ಡೆಫಿನಿಷನ್ ಆಫ್ ರಿಫ್ಲೆಕ್ಸಿವ್. ಯಾಕೆ? ಡೆಫಿನಿಷನ್ ಏನು? ಎ ಕಮ ಬಿ ಬಿಲಾಂಗ್ಸ್ ಟು ಆರ್ ಅಂದ್ರೆ 2 divides a minus b ಅಂತ ಅರ್ಥ. ನೋಡಿ ಎ ಕಮ ಎ ಬಿಲಾಂಗ್ಸ್ ಟು ಆರ್ ಫಾರ್ ಆಲ್ ಎ ಬಿಲಾಂಗ್ಸ್ ಟು ಝೆಡ್. ದಿಸ್ ಈಸ್ ಬಿಕಾಸ್ 2 divides a minus a, that is 2 divides 0. 2 divides 0 ಅಂದ್ರೆ 0/2 ಅಂತ ಅರ್ಥ. 2/0 ಅನ್ಕೋಬಾರ್ದು. 2 divides 0 ಅಂದ್ರೆ 0/2. It is a well defined one. So ಆದ್ರಿಂದ ನೋಡಿ a comma a belongs to R ಆಗಿರುತ್ತೆ. This is because 2 divides a minus a.
ಸಿಮಿಟ್ರಿಕ್ ಬರೋಣ. ಸಿಮಿಟ್ರಿಕ್ ಪ್ರಾಪರ್ಟಿ ಏನು? ಎ ರಿಲೇಟೆಡ್ ಟು ಬಿ ಆದಾಗ ಬಿ ರಿಲೇಟೆಡ್ ಟು ಎ ಅಂತ ಪ್ರೂವ್ ಮಾಡ್ಬೇಕು. ಅಂದ್ರೆ ಏನು? ಎ ಕಮ ಬಿಲಾಂಗ್ಸ್ ಟು ಆರ್ ಅಂತ ಹೇಳಿದಾಗ ಬಿ ಕಮ ಎ ಬಿಲಾಂಗ್ಸ್ ಟು ಆರ್ ಅಂತ ಪ್ರೂವ್ ಮಾಡ್ಬೇಕು. ನಾವು ನೋಡೋಣ, ಡೆಫಿನೇಷನ್ ಬರೋಣ. ಎ ಕಮ ಬಿ ಬಿಲಾಂಗ್ಸ್ ಟು ಆರ್ ಅಂತ ಹೇಳಿದ್ರೆ ಅರ್ಥ ಏನು? 2 divides a minus b ಅಂತ. ಹೌದಾ? ಇಲ್ಲಿ 2 divides a minus b ಆದಾಗ 2 divides b minus a also. This clearly implies, ನೋಡಿ ಇಲ್ಲಿ 2 divides a minus b ಅಂದ್ರೆ a comma b belongs to r ಆಗಿದೆ. 2 divides b minus a ಅಂದ್ರೆ b comma a belongs to r. ಆದ್ರಿಂದ ನಾವು a comma b belongs to r ಅಂತ ತಗೊಂಡು b comma a belongs to r ಅಂತ ಪ್ರೂವ್ ಮಾಡಿದೀವಿ. ಆದ್ರಿಂದ ರಿಲೇಷನ್ ಆರ್ ಈಸ್ ಸಿಮಿಟ್ರಿಕ್ ಅಂತ ಹೇಳ್ಬೋದು. ನೋಡಿ ಇಲ್ಲೊಂದು ಎಕ್ಸಾಂಪಲ್ ಹೇಳಿದ್ವಿ, ತುಂಬಾ ಸಿಂಪಲ್ ಎಕ್ಸಾಂಪಲ್. 2 divides 5 minus 3 ಅಂದ್ರೆ 2. 2 divides 2 ಅಲ್ವಾ? 2 divides 3 minus 5 that is minus 2. ಹೌದಾ? 2 divides 2 also, 2 divides minus 2 because we are in the set of integers ಅಲ್ಲಿ ಇದೀವಲ್ವಾ? ನಾವು ಟ್ರಾನ್ಸಿಟಿವ್ ಪ್ರಾಪರ್ಟಿ ಏನು? a comma b belongs to r ಆಗಿರುತ್ತೆ and b comma c belongs to r ಆಗಿರುತ್ತೆ. ನಾವೇನ್ ಪ್ರೂವ್ ಮಾಡಬೇಕು? we prove that ಏನ್ ಹೇಳಿ? ಎ ಕಾಮ ಸಿ ಏನಾಗಿರ್ಬೇಕಿಲ್ಲಿ? ಎ ಕಾಮ ಸಿ ಏನಂತ ಪ್ರೂವ್ ಮಾಡಬೇಕು? ಎ ಕಾಮ ಸಿ ಬಿಲಾಂಗ್ಸ್ ಟು ಆರ್ ಅಂತ ಪ್ರೂವ್ ಮಾಡಬೇಕು ಅಲ್ವಾ? ಕೊಟ್ಟಿರೋದೇನೇನು? ಎ ಕಾಮ ಬಿ ಬಿಲಾಂಗ್ಸ್ ಟು ಆರ್, ಬಿ ಕಾಮ ಸಿ ಬಿಲಾಂಗ್ಸ್ ಟು ಆರ್. ನೋಡೋಣ ಈಗ ಡೆಫಿನಿಷನ್ ಏನ್ ಹೇಳುತ್ತೆ? ಎ ಕಾಮ ಬಿ ಬಿಲಾಂಗ್ಸ್ ಟು ಆರ್ ಆದ್ರೆ 2 divides a minus b ಅಂತ ಹೇಳುತ್ತೆ. ನಾವಿಲ್ಲಿ ನೋಡ್ಕೊಳ್ಳೋಣ ಈಗ. a comma b belongs to r implies 2 divides a minus b. ಇದು ಕೊಟ್ಟಿರೋದು. ಇನ್ನೊಂದು ಕೊಟ್ಟಿದಾರಲ್ವ? ಇನ್ನೊಂದು ಏನ್ ಕೊಟ್ಟಿದ್ದಾರೆ ಇಲ್ಲಿ? b comma c belongs to r ಅಂತ ಹೇಳಿದ್ದಾರೆ. b comma c belongs to r ಆದಾಗ 2 divides b minus c ಅಂತ ಅರ್ಥ. ಈಗ ನೋಡಿ 2 divides a minus b ಕೊಟ್ಟಿದ್ದಾರೆ. 2 divides b minus c ಅಂತ ಇದ್ದಾಗ 2 divides their sum also. ನೋಡಿ 2 divides a minus b, 2 divides b minus c ಆದಾಗ 2 divides a minus b plus b minus c. ಇಲ್ಲಿ minus b plus b ಕ್ಯಾನ್ಸಲ್ ಆಗಿ a minus c ಬರುತ್ತೆ ಅಲ್ವಾ? ಅಂದ್ರೆ 2 divides a minus c ಅಂದ್ರೆ ಅರ್ಥ ಏನು? a comma c belongs to r ಆಗಿದೆ ಅಂತ ಅರ್ಥ. ಹೌದಾ? ನಾವೇನ್ ತಗೊಂಡ್ವಿ? a comma belongs to r, b comma c belongs to r. ನಾವೇನ್ ಪ್ರೂವ್ ಮಾಡಿದ್ವಿ? a comma c also belongs to r. ಇದರ ಅರ್ಥ ಏನಿದೆ ಇಲ್ಲಿ? 2 divides 8 minus 4 ತಗೋಬಹುದು, 2 divides 4 minus 2 ತಗೋಬಹುದು. ಅಂದ್ರೆ 2 divides 8 minus 4 plus 4 minus 2 ಅಂದ್ರೆ ಏನು? 4 4 ಕ್ಯಾನ್ಸಲ್ ಆಗಿ 8 minus 2 ಅಂದ್ರೆ 8 minus 2 ಅಂದ್ರೆ 6 ಬರುತ್ತೆ. ಆದ್ರಿಂದ 2 divides 6 ಅಲ್ವಾ? ಸೊ ಆದ್ರಿಂದ ಎವ್ರಿ ಈಗ 2 divides a, 2 divides b ಇದ್ದಾಗ 2 divides b plus c ನೂ ಆಗಿರುತ್ತೆ. ಸೊ ಇದೇನಾಗಿದೆ ಇಲ್ಲಿ? r ಅನ್ನೋ ರಿಲೇಷನ್ ಏನೇನ್ ಸ್ಯಾಟಿಸ್ಫೈ ಮಾಡ್ತಾ ಇದೆ? ರಿಫ್ಲೆಕ್ಸಿವ್ ಸ್ಯಾಟಿಸ್ಫೈ ಮಾಡ್ತಾ ಇದೆ, ಸಿಮಿಟ್ರಿಕ್ ಸ್ಯಾಟಿಸ್ಫೈ ಮಾಡ್ತಾ ಇದೆ, ಟ್ರಾನ್ಸಿಟಿವ್ ಸಹ ಸ್ಯಾಟಿಸ್ಫೈ ಮಾಡ್ತಾ ಇದೆ. ಆದ್ರಿಂದ ಕನ್ಕ್ಲೂಷನ್ ಏನ್ ಹೇಳ್ಬೇಕು? therefore r is an equivalence relation ಅಂತ ಹೇಳ್ತೀವಿ. ಹೌದಾ? ನಾವು ಕಮ್ ಟು ದಿ ಫೋರ್ತ್ ಪ್ರಾಬ್ಲಮ್. ಈಗ ನಾವು ಎಲ್ ಅನ್ನು ತಗೊಂಡಿದ್ವಿ. ಎಲ್ ಅಂದ್ರೆ ಏನು? ಸೆಟ್ ಆಫ್ ಆಲ್ ಲೈನ್ಸ್ ಅಂತ ಇನ್ ಎ ಪ್ಲೇನ್. ಎಲ್ಲಾ ತರದ ಲೈನ್ಸ್ ಇರ್ತವೆ ಎಲ್ ಅಂದ್ರೆ. ಆರ್ ಬಿ ದ ರಿಲೇಷನ್ ಇನ್ ಎಲ್. ಆ ಎಲ್ಲಾ ಲೈನ್ಸ್ ಮೇಲೆ ಒಂದು ರಿಲೇಷನ್ ಎಲ್ ಡಿಫೈನ್ ಮಾಡ್ತೀವಿ. ಡಿಫೈನ್ಡ್ ಆಸ್ L1, L2. R contains only the ordered pair L1, L2. Lines L1, L2. L1 is perpendicular to L2 ಅಂತ ಹೇಳಿದ್ದಾರೆ. Show that R is symmetric but neither reflexive nor transitive. Now look at here. Reflexive means L, L belongs to R ಆಗಿದ್ರೆ reflexive ಆಗಿರುತ್ತೆ. Now look at here. L, L does not belongs to R ಆಗಿದೆ ಇಲ್ಲಿ. ಯಾಕೆ R ಆಗಿದೆ ಅಂತ ಹೇಳಿದ್ರೆ L1, L2 ಅಂದ್ರೆ L1 is perpendicular to L2 ಆಗಿದೆ. ಇಲ್ಲಿ ನೋಡಿ, ಇಲ್ಲಿ L, L belongs to R ಅಂತ ಆದಾಗ L is perpendicular to L ಅಂತ ಆಗ್ಬೇಕು. ಟ್ರೂ ನೋ ಫಾಲ್ಸ್ ಅದು? ಎವ್ರಿ ಲೈನ್ ಈಸ್ ನಾಟ್ ಪರ್ಪೆಂಡಿಕ್ಯುಲರ್ ಟು ಇಟ್ ಸೆಲ್ಫ್ ಅಲ್ವಾ? ಆದ್ರಿಂದ L, L does not belongs to R because no line is perpendicular to itself. So R is reflexive ಅಂತೀರಾ? belongs to ಇದ್ರೆ reflexive, does not belongs to R ಆದ್ರಿಂದ therefore R is not reflexive. ಈಗ ಸಿಮಿಟ್ರಿಕ್ ಹೌದಾ ನೋಡೋಣ. L1, L2 belongs to R ಅಂತ ತಗೊಂಡು ನಾವೇನ್ ಪ್ರೂವ್ ಮಾಡಬೇಕು? L2, L1 belongs to R ಅಂತ ಪ್ರೂವ್ ಮಾಡಬೇಕು. L1, L2 belongs to R implies L1 is perpendicular to L2 ಅಲ್ವಾ? ಇದು ಡೆಫಿನೇಷನ್ ಅಲ್ವಾ? ಇಲ್ಲಿ ಹೇಳಿದೀವಲ್ಲ, ನಮಗೆ ರಿಲೇಷನ್ ಹೇಗೆ ಡಿಫೈನ್ ಮಾಡಿದೀವಿ? L1, L2 R ನಲ್ಲಿ ಇದೆ ಅಂದ್ರೆ L1 is perpendicular to L2.
ಈಗ ನೋಡಿ L1 is perpendicular to L2 ಆದ್ರೆ L2 is clearly perpendicular to L1 ಆಗಿ ಇರುತ್ತಲ್ವಾ. ಟೂ ಸ್ಟ್ರೈಟ್ ಲೈನ್ಸ್ ತಗೊಳ್ಳಿ, ಒಂದು ಇನ್ನೊಂದು ಪರ್ಪೆಂಡಿಕ್ಯುಲರ್ ಆಗಿದೆ, ಇನ್ನೊಂದು ಲೈನು ಆ ಲೈನ್ಗೂ ಪರ್ಪೆಂಡಿಕ್ಯುಲರ್ ಆಗಿರುತ್ತಲ್ವಾ. ಆದ್ರಿಂದ it is clearly true that whenever L1 is perpendicular to L2, this clearly implies L2 is perpendicular to L1. L2 is perpendicular to L1 ಅಂದ್ರೇನು? L2, L1 belongs to R. ಫಸ್ಟ್ ಏನ್ ತಗೊಂಡ್ವಿ? L1, L2 belongs to R ತಗೊಂಡ್ವಿ. ಏನ್ ಪ್ರೂವ್ ಮಾಡಿದ್ವಿ? L2, L1 belongs to R, hence R is symmetric. ಈಗ ಟ್ರಾನ್ಸಿಟಿವಿಟಿ ನೋಡೋಣ. ಈಗ ಟ್ರಾನ್ಸಿಟಿವ್ ಏನ್ ಹೇಳ್ತೀವಿ? L1, L2 belongs to R, L2, L3 belongs to R. ಹೀಗಿದ್ದಾಗ L1, L3 belongs to R ಆಗಿದ್ರೆ ಟ್ರಾನ್ಸಿಟಿವ್. ಇವೆರಡು ಅವರೇ ಕೊಟ್ಟಿರೋದು, ಹೌದಾ? L1, L2 belongs to R implies L1 is perpendicular to L2 by definition. By the relation we defined. L2, L3 belongs to R implies L2 is perpendicular to L3. ಈಗ ಇಲ್ಲೊಂದು ಫಿಗರ್ ನೋಡ್ಕೊಳ್ಳೋಣ. ನೋಡಿ, ಇದನ್ನ L1 ಇದೆ ಅಲ್ವಾ? L1 ಯಾವುದು ಪರ್ಪೆಂಡಿಕ್ಯುಲರ್ ಆಗಿದೆ? L2 ಪರ್ಪೆಂಡಿಕ್ಯುಲರ್ ಆಗಿದೆ. L2 ಯಾವುದು ಪರ್ಪೆಂಡಿಕ್ಯುಲರ್ ಆಗಿದೆ? L3 ಪರ್ಪೆಂಡಿಕ್ಯುಲರ್ ಆಗಿದೆ. ಹಾಗಿದ್ರೆ ಈ L1 ಮತ್ತೆ L3 ಇವೆರಡು ಒಂದಕ್ಕೊಂದು ಪರ್ಪೆಂಡಿಕ್ಯುಲರ್ ಆಗಿದೆಯಾ? No, L1 is not perpendicular to L2, but it is parallel to L3. So what we say here, look at here, L1 perpendicular L2, L2 is perpendicular to L3, but L1, this is the line L1 is not perpendicular to L3 because L1 is parallel to L3. Therefore what we say that R is not transitive ಅಂತ ಹೇಳ್ಬೋದಲ್ವಾ? L1 is not perpendicular to L3 means L1, L3 does not belongs to R. So R is not transitive, and we see that R is not reflexive, but R is symmetric. So we proved that in helidare it is show that R is symmetric only, but neither reflexive nor transitive anta helidalva. Now ee tara bere problems ಗೆ ಬರೋಣ. ಈಗ determine whether the relation R in the set A equals 1, 2, 3 so on up to 13, 14 defined as R equals collection of all ordered pair x comma y which belongs to A ನಲ್ಲಿ ಇರಬೇಕದು, such that 3x minus y equals 0 are reflexive, symmetric and transitive ಅಂತ ಹೇಳಿದಾರಲ್ವಾ. ಅಂದ್ರೆ ನಾವು whether the relation ಅಂದ್ರೆ ಅರ್ಥ ಏನು, ಆಗಿದೆಯಾ ಅಂತ ಚೆಕ್ ಮಾಡಬೇಕು. ಆಗಿದೆ ಅಂತಲ್ಲ, ರಿಫ್ಲೆಕ್ಸಿವ್ ಆಗಿದೆಯಾ, ಸಿಮೆಟ್ರಿಕ್ ಆಗಿದೆಯಾ, ಟ್ರಾನ್ಸಿಟಿವ್ ಆಗಿದೆಯಾ ಅಂತ ಚೆಕ್ ಮಾಡಬೇಕು. ಆರ್ ಅನ್ನೋ ರಿಲೇಷನ್ ಕಲೆಕ್ಷನ್ ಆಫ್ ಆಲ್ ಎಕ್ಸ್ ಕಮ ವೈ ಬಿಲಾಂಗ್ಸ್ ಟು ಏನೇ ಆಗಿರ್ಬೇಕು. ಇಲ್ಲಿ ನಮಗೆ ಎ ಮೇಲೆ ಡಿಫೈನ್ ಮಾಡ್ತಿದೀವಿ, ಇನ್ ದ ಸೆಟ್ ಎ ಮೇಲೆ. ನಾವು ಲುಕ್ ಎಟ್ ಹಿಯರ್ 3x minus y equals 0 ಆದಾಗ minus y, if you transport to the right side, it becomes y equals 3x, right? Now let us give the values of x and y are in A. ಈಗ let's suppose if you give x value is equal to 1, y becomes 3. ನೋಡಿ, x value is 1, y is 3. If you give x equals 2, y equals 6. X equals 3, y equals 9. X equals 4, y equals 12. If you give x equals 5, y becomes 15, but 15 is not in the set A because we are defined the collection of ordered pairs must belongs to the set A. ಆದ್ದರಿಂದ R ಅಲ್ಲಿ ಇರುವಂತ ಆರ್ಡರ್ಡ್ ಪೇರ್ಗಳು ಯಾವುದು? 1, 3, 2, 6, 3, 9, 4, 12. ಈಗ ಇದು ರಿಫ್ಲೆಕ್ಸಿವ್ ಆಗಿದೆಯಾ ಅಂತ ನೋಡ್ಬೇಕಾದ್ರೆ ನೋಡಿ, look at here, ರಿಫ್ಲೆಕ್ಸಿವ್ ರಿಲೇಷನ್ ಆಗ್ಬೇಕಾದ್ರೆ ಎ ಸೆಟ್ ನಲ್ಲಿ ಎಷ್ಟು ಎಲಿಮೆಂಟ್ ಇದೆ? 14 ಎಲಿಮೆಂಟ್ಸ್ ಇದಾವಲ್ಲ, ಎಲ್ಲಾ ಎಲಿಮೆಂಟ್ಗಳು ಅದಕ್ಕೆ ರಿಲೇಟ್ ಆಗಿರ್ಬೇಕು. ಎವ್ರಿ ಎಲಿಮೆಂಟ್ ಶುಡ್ ಬಿ ರಿಲೇಟೆಡ್ ಟು ಇಟ್ ಸೆಲ್ಫ್, ದೆನ್ ಓನ್ಲಿ ಇಟ್ ಈಸ್ ರಿಫ್ಲೆಕ್ಸಿವ್. ಅಂದ್ರೆ ಅರ್ಥ ಏನು? ರಿಫ್ಲೆಕ್ಸಿವ್ ರಿಲೇಷನ್ ಆಗ್ಬೇಕಾದ್ರೆ ನಮಗೆ ಏನಿರ್ಬೇಕು ಅಂದ್ರೆ 1, 1, 2, 2, 3, 3, 4, 4, 5, 5, so on, 13, 13, 14, 14 ಅದಷ್ಟು ಇದ್ರೆ ಮಾತ್ರ ರಿಫ್ಲೆಕ್ಸಿವ್. ಇಲ್ಲಿ ಸಿಂಪಲ್ ಆಗಿ ನೋಡಿದ್ರೆ ಗೊತ್ತಾಗತ್ತೆ, ಇದರಲ್ಲಿ ಯಾವುದೂ ಇಲ್ಲ. ಇದರಲ್ಲಿ 1, 1 ಡಸ್ ನಾಟ್ ಬಿಲಾಂಗ್ಸ್ ಟು ಆರ್, ಅಥವಾ ನಾವು 2, 2 ಡಸ್ ನಾಟ್ ಬಿಲಾಂಗ್ಸ್ ಟು ಆರ್, ಯಾವುದೇ ಒಂದಿಲ್ಲ ಅಂದ್ರೂ ಸಹ ಇದು ರಿಫ್ಲೆಕ್ಸಿವ್ ಆಗೋದಿಲ್ಲ. ಆದ್ರಿಂದ ನಾವು ಸಿಂಪಲ್ ಆಗಿ ನಾವು ಹೇಳ್ಬೋದು 1, 1 ಡಸ್ ನಾಟ್ ಬಿಲಾಂಗ್ಸ್ ಟು ಆರ್, therefore ಆರ್ ಇಸ್ ನಾಟ್ ರಿಫ್ಲೆಕ್ಸಿವ್. ಸಿಮೆಟ್ರಿಕ್ ಆಗಿದೆಯಾ ನೋಡಿ, ಈ ಆರ್ ಅನ್ನೋದು ಸಿಮೆಟ್ರಿಕ್ ನೋಡೋಣ. 1, 3 ಬಿಲಾಂಗ್ಸ್ ಟು ಆರ್ ಅಲ್ಲಿ ಇದೆ ಅಲ್ವಾ, ಬಟ್ 3, 1 ಡಸ್ ನಾಟ್ ಬಿಲಾಂಗ್ಸ್ ಟು ಆರ್, therefore ಆರ್ ಇಸ್ ನಾಟ್ ಸಿಮೆಟ್ರಿಕ್. ಅಂದ್ರೆ 1, 3 ಇದ್ದಾಗ 3, 1 ಈ ಆರ್ ನಲ್ಲಿ ಇರಲೇಬೇಕು, ಇರಲ್ಲ ಅಂದಾಗ ಅದು ಸಿಮೆಟ್ರಿಕ್ ಆಗೋದಿಲ್ಲ. ಈಗ ನೋಡೋಣ ಟ್ರಾನ್ಸಿಟಿವ್ ಇದೆಯಾ ನೋಡೋಣ. ಈಗ 1, 3 ಎ ರಿಲೇಟೆಡ್ ಟು ಬಿ, 1 ಈಸ್ ರಿಲೇಟೆಡ್ ಟು 3 ಅಂದ್ರೆ 1, 3 ಬಿಲಾಂಗ್ಸ್ ಟು ಆರ್. ಇಲ್ಲಿ 3, 9 ಬಿಲಾಂಗ್ಸ್ ಟು ಆರ್ ಆಗಿದೆ ಅಲ್ವಾ.
ಹಾಗಾದ್ರೆ ಎ ರಿಲೇಟೆಡ್ ಟು ಬಿ, ಬಿ ರಿಲೇಟೆಡ್ ಟು ಸಿ ಆದಾಗ ಎ ರಿಲೇಟೆಡ್ ಟು ಸಿ ಇರಬೇಕು ಅಂದ್ರೆ 1,9 ಇರಬೇಕು ಆರ್ ಅಲ್ಲಿ. ಇದೆಯಾ? 1,9 ಡಸ್ ನಾಟ್ ಬಿಲಾಂಗ್ಸ್ ಟು ಆರ್. therefore R is not transitive. ಅಂದ್ರೆ ಏನು? R is not reflexive, not symmetric and not transitive. ಇದು ಅಷ್ಟೇ. Determine whether we have to check whether the relation R in the set of all natural numbers given by a collection of all ordered per x comma y equals x plus 5 and x less than 4 ನ ಪಡ್ಕೋಬೇಕು. x less than 4 and it is a natural number ಆಗಿರಬೇಕು. So R reflexive, symmetric and transitive, we have to check it. It is given that y is equal to x plus 5. X should be less than 4 alva. And let us give x is equal to 1. Y becomes 6. 1 plus 5 6. 2. 2 plus 5 7. 3. 3 plus 5 8. 4 ಕೊಡೋವಾಗಿಲ್ಲ. ಯಾಕೆ? x should be less than 4 ಅಂತ ಹೇಳಿದ್ದಾರೆ. So R contains only 3 elements. So it is to be reflexive. ಇದು ರಿಫ್ಲೆಕ್ಸಿವ್ ಆಗಿರಬೇಕು ಅಂತ ಹೇಳಿದಾಗ ನೋಡಿ, ನಮಗೆ ಏನೇನು ಆಗಿರ್ಬೇಕು? ಇಲ್ಲಿ ನಮಗೆ 1,1 ಇರಬೇಕು. ಹೌದಾ? ಇಲ್ಲಿ 1,1 ಡಸ್ ನಾಟ್ ಬಿಲಾಂಗ್ಸ್ ಟು ಆರ್. therefore R is not reflexive. ಹೌದಲ್ವಾ? x ಲೆಸ್ ದ್ಯಾನ್ 4 ಅಲ್ಲಿ x ಏನೇನು ಎಲಿಮೆಂಟ್ ಇರುತ್ತೆ? 1 ಇರುತ್ತೆ, 2 ಇರುತ್ತೆ, 3 ಇರುತ್ತೆ. 1,1 2,2 3,3 ಇರಬೇಕಿತ್ತು ನಮಗೆ. ಇಲ್ಲ ಅಲ್ವಾ? ಯಾವ ಎಲಿಮೆಂಟು ಇಲ್ಲ ಇದರಲ್ಲಿ. R is not reflexive. ಮೂರು ಇದ್ರೆ ಮಾತ್ರ ರಿಫ್ಲೆಕ್ಸಿವ್. now look at here, 1,6 belongs to R but 6,1 does not belongs to R. therefore R is not symmetric. ಇದರಲ್ಲಿ ಇದೇ ತಗೋಬೇಕು ಅಂತೇನಿಲ್ಲ. ನಾವು 2,7 ತಗೋಬಹುದು. ಈಗ 2,7 ಬಿಲಾಂಗ್ಸ್ ಟು ಆರ್ ಬಟ್ 7,2 ಡಸ್ ನಾಟ್ ಬಿಲಾಂಗ್ಸ್ ಟು ಆರ್ ಅಂತ ಹೇಳ್ಬೋದು. ಮೂರನೇದು ತಗೋಬಹುದು. ಇದು ಮಾತ್ರ ಸ್ವಲ್ಪ ಇಂಪಾರ್ಟೆಂಟ್, ನೀವು ಗಮನಿಸಬೇಕಿಲ್ಲಿ. ಇಲ್ಲಿ ನೋಡಿ, ಇಲ್ಲಿ 1,6 ಬಿಲಾಂಗ್ಸ್ ಟು ಆರ್. 6, ಯಾವುದು ಇಲ್ಲ ಅಲ್ವಾ? ಬಟ್ 6 is not related to any element in R. R ನಲ್ಲಿ 6 ಯಾವುದಕ್ಕೆ ರಿಲೇಟ್ ಆಗಿದೆಯಾ? ಯಾವುದಕ್ಕೂ ರಿಲೇಟ್ ಆಗಿಲ್ಲ. ಸೆಕೆಂಡ್ ಒನ್ ಬನ್ನಿ. 2,7 belongs to R but 7 is not related to any element in R. ನೋಡಿ, 7 ಯಾವುದಕ್ಕೂ ರಿಲೇಟ್ ಆಗಿಲ್ಲ. 3,8 belongs to R but 8 is not related to any element in R. therefore it is not transitive ಅನ್ಬಾರ್ದು, it is transitive ಅಂತ ಹೇಳ್ಬೇಕು. ಜ್ಞಾಪಕಟ್ಕೊಳ್ಳಿ, ಇದೊಂದು ಇಂಪಾರ್ಟೆಂಟ್ ನಮಗೆ. ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ 1,6 ಯಾವುದು ಇಲ್ಲ ಅದರಿಂದ ಇದು ನಾಟ್ ಟ್ರಾನ್ಸಿಟಿವ್ ಅಂತ ಹೇಳ್ಬಾರ್ದು. ಇನ್ ಕೇಸ್ ನಿಮ್ಗೆ ಏನಾದ್ರು 6, ಯಾವ್ದಾದ್ರು ಇದ್ರೆ ಅದನ್ನ ಅವಾಗ ನಾವು ಚೆಕ್ ಮಾಡ್ಬೇಕು. ಬಿಟ್ರೆ 6 ಯಾವ್ದಕ್ಕೂ ಹೋಗಿಲ್ಲ ಅಂದಾಗ ನಾವು ಚೆಕ್ ಮಾಡೋ ಅವಶ್ಯಕತೆ ಬರಲ್ಲ. ಅವಾಗ ಆರ್ ಇಸ್ ಟ್ರಾನ್ಸಿಟಿವ್ ಆಗಿರುತ್ತೆ. ಸೊ ರಿಮೆಂಬರ್, ಇಟ್ ಈಸ್ ನಾಟ್ ರಿಫ್ಲೆಕ್ಸಿವ್, ಇಟ್ ಈಸ್ ನಾಟ್ ಸಿಮೆಟ್ರಿಕ್, ಇಟ್ ಈಸ್ ಟ್ರಾನ್ಸಿಟಿವ್. ನೆನಪಿಟ್ಕೊಳ್ಳಿ. ಈಗ ಇದರಲ್ಲೇ ನಾವು ಇನ್ನೊಂದು ಯಾವುದೋ ಒಂದು ಆರ್ಡರ್ಡ್ ಪೇರ್ ಸೇರಿಸ್ತೀವಿ ಅಂತ ಇಟ್ಕೊಂಡ್ಬಿಡೋಣ. ಫಾರ್ ಎಕ್ಸಾಂಪಲ್ ಐ ರೈಟ್ ಹಿಯರ್, ನೋಡಿ ಹೀಗೆ ಬರ್ದೆ ಅನ್ಕೊಂಡ್ಬಿಡೋಣ, 6,3 ಅಂತ ಬರ್ದೆ. ಹೀಗೆ ಬರ್ದಾಗ ಇದು ಟ್ರಾನ್ಸಿಟಿವ್ ಆಗಲ್ಲ. ಯಾಕೆಂದ್ರೆ 1 ರಿಲೇಟೆಡ್ ಟು 6 ಇದೆ. 6 ಹುಡುಕ್ಬೇಕು, ಎಲ್ಲಿ ರಿಲೇಟ್ ಆಗಿದೆ? 6 ರಿಲೇಟೆಡ್ ಟು 3 ಇದೆ. ಅವಾಗ 1 ರಿಲೇಟೆಡ್ ಟು 3 ಇರ್ಬೇಕು ಇದರಲ್ಲಿ. ಇಲ್ಲ ಅಲ್ವಾ? ಇಲ್ಲಿ ಅವಾಗ ಆರ್ ಇಸ್ ನಾಟ್ ಟ್ರಾನ್ಸಿಟಿವ್ ಅಂತ ಹೇಳ್ತೀವಿ. ಈಗ ಇಲ್ಲಿ 6 ಯಾವುದಕ್ಕೂ ರಿಲೇಟ್ ಆಗಿಲ್ಲ, ಆದ್ರೆ ನಾವು ಹೇಳ್ಬೋದು ಇಲ್ಲಿ ಇಟ್ ಈಸ್ ಟ್ರಾನ್ಸಿಟಿವ್ ಅಂತ ಹೇಳ್ಬೇಕಾಗತ್ತೆ. Determine whether the relation R in the set A equals 1 2 3 4 5 6 R equals collection of all x comma y such that y is divisible by x is reflexive, symmetric and transitive. ಇಲ್ಲಿ ಏನ್ ಹೇಳ್ತಾರೆ ಅಂದ್ರೆ R ಅನ್ನೋದು collection of all ordered pair x comma y such that y is divisible by x which is defined on the set A equals 1 to 6 ಅಲ್ವಾ? y is divisible by x ಅಂದ್ರೆ it is also nothing but x divides y ಅಂತ. x divides y ಅಂದ್ರೂ ಒಂದೇ, y divisible by x ಅಂದ್ರೂ ಒಂದೇ. ಈಗ ಹಾಗಾದ್ರೆ ಯಾವ್ಯಾವ ಎ ನಲ್ಲಿ 6 ಎಲಿಮೆಂಟ್ಸ್ ಇದೆ, ಎ ಕ್ರಾಸ್ ಎ ನಲ್ಲಿ 36 ಎಲಿಮೆಂಟ್ಸ್ ಇದೆ. ಇದರಲ್ಲಿ x ಡಿವೈಡ್ಸ್ y ಅನ್ನುವಂತ ಯಾವ್ದಾವ್ದಿರುತ್ತೆ ನಾವು ಗಮನಿಸಿದಾಗ ನೋಡಿ, 1,1 ಇರುತ್ತಲ್ಲ, 1 divides 1, 2 divides 2, 3 divides 3, 4 divides 4, 5 divides 5, 6 divides 6. ನೆಕ್ಸ್ಟ್ 2 divides 4 ಬರ್ಕೋಬೇಕು. ಯಾಕೆಂದ್ರೆ ನೋಡಿ 2 divides 1 ಆಗಲ್ಲ, 2 divides 3, 2 divides 4 ಆಗುತ್ತೆ, 2 divides 5 ಆಗಲ್ಲ, 2 divides 6 ಆಗುತ್ತೆ. ನೋಡಿ 2 divides 6. 3 ಇಂದ ತಗೊಂಡ್ರೆ 3 divides 1, 3 divides 2 ಆಗಲ್ಲ, 3 divides 4 ಆಗಲ್ಲ, 3 divides 5 ಆಗಲ್ಲ, 3 divides 6 ಆಗುತ್ತೆ. ಹೌದಾ? 4 ತಗೊಂಡ್ರೆ 4 divides 1, 4 divides 2, 4 divides 3 ಆಗಲ್ಲ, 4 divides 5, 4 divides 6 ಆಗಲ್ಲ. ಆದ್ರಿಂದ ಇದರಲ್ಲಿ ಇರುವಂತಹ ಎಲಿಮೆಂಟ್ಸ್ ಗಳು ಯಾವ್ಯಾವ್ದಿದೆ? 1 1, 2 2, 3 3, 4 4, 5 5, 6 6, 2 4, 2 6, 2 divides 4, 2 divides 6, 2 3 divides 6. Look at here.
R is clearly reflexive. ಯಾಕೆಂದ್ರೆ ನೋಡಿ 1,1 2,2 3,3 4,4 5,5 6,6 ಏನಲ್ಲಿರುವಂತ ಅಷ್ಟೂ ಎಲಿಮೆಂಟುಗಳು ಅವುಗಳಿಗೆ ರಿಲೇಟ್ ಆಗಿದೆ. ಆದ್ದರಿಂದ ಆರ್ ಇಸ್ ರಿಫ್ಲೆಕ್ಸಿವ್. ಯಾವ್ದಾದ್ರು ಒಂದ್ ಇರ್ಲಿಲ್ಲ 6,6 ಇಲ್ಲ ಅಂದ್ರೆ ಇದಿಷ್ಟು ಇದ್ರೂ ಸಹ ರಿಫ್ಲೆಕ್ಸಿವ್ ಆಗಲ್ಲ. ಕಮ್ ಟು ದಿಸ್ ನಾವು ಲುಕ್ ಅಟ್ ಹಿಯರ್. ಇಲ್ಲಿ 2,4 ಬಿಲಾಂಗ್ಸ್ ಟು ಆರ್ ಆಗಿದೆ. ಬಟ್ ಹಾಗಾದ್ರೆ ಏನ್ ಹೇಳ್ಬೋದು ನೀವು ಇಲ್ಲಿ 4,2 ಇರ್ಲೇಬೇಕಲ್ವಾ ಇಲ್ಲಿ. ಹಾಗಾದ್ರೆ ಏನ್ ಹೇಳೋಣ ಇಲ್ಲಿ 4,2 ಏನಾಗಿದೆ does not belong to R. Therefore R is not symmetric. ಈಗ ಟ್ರಾನ್ಸಿಟಿವಿಟಿಗೆ ಬರೋಣ. ಈಗ ನೋಡಿ ಇಲ್ಲಿ ಇದು 1, ರಿಲೇಟೆಡ್ ಟು 1 ಮತ್ತೆ 1 ರಿಲೇಟೆಡ್ ಟು 1 ಆಗಿದೆ. ಇದಿಷ್ಟು ಏನಾಗಿದೆ ಟ್ರಾನ್ಸಿಟಿವ್ ಪ್ರಾಪರ್ಟಿ ಸ್ಯಾಟಿಸ್ಫೈ ಮಾಡ್ತಾ ಇರುತ್ತೆ. ಯಾವುದು ಇಲ್ಲಿಂದ ಇಲ್ಲಿ ತನಕ 1 1 2 2 3 3 4 4 5 5 6 6 ಇಲ್ಲಿಗೆ ಬನ್ನ 2 ರಿಲೇಟೆಡ್ ಟು 4 ಇದೆ ಅಲ್ವಾ. 4 ಯಾವ್ದಕ್ಕೆ ರಿಲೇಟ್ ಆಗಿದೆ ಇಲ್ಲಿದೆ ಅಲ್ಲ. 4 ರಿಲೇಟೆಡ್ ಟು 4 ಆಗಿದೆ. ಅದರಿಂದ 2 ರಿಲೇಟೆಡ್ ಟು 4 ಆಗಿರಬೇಕು. ಇದೆಯಾ 2 ರಿಲೇಟೆಡ್ ಟು 4 ಇಲ್ಲಿ 2 ರಿಲೇಟೆಡ್ ಟು 4 4 ರಿಲೇಟೆಡ್ ಟು 4 and 2 ರಿಲೇಟೆಡ್ ಟು 4 ಬಿಲಾಂಗ್ಸ್ ಟು ಆರ್ ಇದೆ ತಾನೆ 2,4. 2 ರಿಲೇಟೆಡ್ ಟು 6 6 ರಿಲೇಟೆಡ್ ಟು 6 ಆದ್ರಿಂದ 2 ರಿಲೇಟೆಡ್ ಟು 6 ಆಗಿರ್ಬೇಕು ನೋಡಿ. ಎ ರಿಲೇಟೆಡ್ ಟು ಬಿ, ಬಿ ರಿಲೇಟೆಡ್ ಟು ಸಿ, ಇಲ್ಲಿ ಎ ರಿಲೇಟೆಡ್ ಟು ಸಿ ಆಗಿರ್ಬೇಕು. ಇದೆ ಅಲ್ವಾ 2,6. ಇಲ್ಲೂ ಅಷ್ಟೇ 3 ರಿಲೇಟೆಡ್ ಟು 6 6 ರಿಲೇಟೆಡ್ ಟು 6 ಯಾಕೆಂದ್ರೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ 6,6 ಇದೆ. 3 ರಿಲೇಟೆಡ್ ಟು 6 ಈ ಕ್ಲಿಯರ್ಲಿ ಇದೆ. ಆದ್ರಿಂದ ಆರ್ ಇಸ್ ಟ್ರಾನ್ಸಿಟಿವ್. Therefore this is reflexive but not symmetric and it is transitive. Now come to the next one. Determine whether the relation R in the set Z of all integers defined as the collection of all x, such that x minus y is an integer are reflexive, symmetric and transitive. ಚೆಕ್ ಮಾಡ್ಬೇಕು ನಾವಿಲ್ಲಲ್ವಾ. ಈಗ ನಾವು ಏನ್ ಮಾಡೋಣ x, x belongs to R ಆದ್ರೆ ನಮಗೆ ಏನಾಗಿರುತ್ತೆ ರಿಫ್ಲೆಕ್ಸಿವ್ ಟ್ರೂ ಅಂತ ಇರುತ್ತೆ. ನೋಡೋಣ ಇಲ್ಲಿ ನಾವು ನೋಡಿ ರಿಫ್ಲೆಕ್ಸಿವ್ x, x belongs to R for all x belongs to Z. ಯಾಕೆ ಬಿಕಾಸ್ x minus x ನೋಡಿ ಇಲ್ಲಿ ಏನಾಗಿರ್ಬೇಕು ನಮಗೆ x, y ಅಂದ್ರೆ x minus y is an integer ಆಗಿರ್ಬೇಕು. x, x ಅಂದ್ರೆ x minus x is an integer ಆಗಿರ್ಬೇಕು. ಹೌದಾ ನೋಡಿ ಇಲ್ಲಿ clearly x minus x is 0 is an integer. Therefore for all x belongs to Z, x, x belongs to R. ಈಗ ಸಿಮಿಟ್ರಿಕ್ ಇದೆಯಾ ನೋಡೋಣ. x, y belongs to R ಆದಾಗ y, x belongs to R ಅಂತ ಪ್ರೂವ್ ಮಾಡಬೇಕು. x, y belongs to R implies x minus y is an integer. Whenever x minus y is an integer, it clearly implies y minus x is also an integer ಅಲ್ವಾ. ಈಗ ಫಾರ್ ಎಕ್ಸಾಂಪಲ್ 5 minus 3 that is equal to 2 is an integer. 3 minus 5 ಅದು minus 2 that is also an integer. So x minus y integer ಆದಾಗ y minus x also integer ಆಗಿರುತ್ತೆ. y minus x is an integer ಅಂದ್ರೆ ಅರ್ಥ ಏನು y, x belongs to R ಅಂತ. ಯಾಕೆಂದ್ರೆ ನೋಡಿ x minus y is an integer means x, y belongs to R. ಈಗ ಟ್ರಾನ್ಸಿಟಿವ್ ಪ್ರಾಪರ್ಟಿ ಬರೋಣ. ಏನ್ ಹೇಳ್ಬೇಕು x, y belongs to R ಆಗಿರ್ಬೇಕು. y, z ಸಹ belongs to R ಇವೆರಡೂ ಕೊಟ್ಟಿರ್ಬೇಕು. ನಾವು ಪ್ರೂವ್ ಏನ್ ಮಾಡ್ಬೇಕು we have to prove that x, z belongs to R ಅಂತ ಪ್ರೂವ್ ಮಾಡ್ಬೇಕು. ಹೌದಾ. ಈಗ ಇಲ್ಲಿ ನೋಡಿ ಡೆಫಿನೇಷನ್ ಪ್ರಕಾರ ರಿಲೇಷನ್ ಪ್ರಕಾರ x, y belongs to R implies x minus y is an integer. Next y minus z belongs to R implies y minus z is an integer. Look at here, it is given x minus y is an integer and y minus z is an integer. This clearly implies their sum ಅಂದ್ರೆ ಅರ್ಥ ಏನಿಲ್ಲ x minus y plus y minus z. ಇಲ್ಲಿ plus y minus y ಕ್ಯಾನ್ಸಲ್ ಆಗಿ x minus z is also an integer. x minus z is an integer ಅಂದ್ರೆ x, z belongs to R. It is simple one. Now sum of two integer ಯಾವಾಗಲೂ integer ಆಗಿರುತ್ತೆ. ಅದರಿಂದ x minus y ಒಂದು integer, y minus z ಇನ್ನೊಂದು integer ಆದ್ರೆ ಅವುಗಳ sum ಸಹ integer ಆಗಿರುತ್ತೆ. sum ಏನಾಗಿರುತ್ತೆ ಇಲ್ಲಿ x minus z ಆಗಿರುತ್ತೆ. So x minus z integer means x, z belongs to R. So x, y belongs to R and y, z belongs to R. This clearly implies x, z belongs to R. Therefore it is transitive. ಇಲ್ಲೊಂದು ಕೆಲವುದಿದಾವೆ, ನೀವು ಸ್ವಲ್ಪ ಒಂದೆರಡು ಹೇಳ್ತೀನಿ, ಮನೆಯಲ್ಲಿ ಯೋಚನೆ ಮಾಡ್ಕೊಂಬಂದು ಹೇಳಿ ನೋಡೋಣ. ರಿಲೇಷನ್ ಆರ್ ಇನ್ ದ ಸೆಟ್ ಎ ಅಂದ್ರೇನು ಆಲ್ ಹ್ಯೂಮನ್ ಬೀಯಿಂಗ್ಸ್ ಇನ್ ಎ ಟೌನ್ ಅಟ್ ಎ ಪರ್ಟಿಕ್ಯುಲರ್ ಟೈಮ್ ಗಿವನ್ ಬೈ. ಇದು ಪರೀಕ್ಷೆಗೆ ಏನು ಕೇಳೋದಿಲ್ಲ, ಸ್ವಲ್ಪ ಯೋಚನೆ ಮಾಡಕ್ಕಷ್ಟೇ. ನೋಡೋಣ, ಚೆನ್ನಾಗಿರುತ್ತೆ ಪ್ರಾಬ್ಲಮ್ ಈ ತರದ್ದು. R equals collection of all x, y such that x and y work at the same place ಅಂತ ಹೇಳಿದ್ದಾರೆ. ಇದು ರಿಫ್ಲೆಕ್ಸಿವ್ ಆಗುತ್ತಾ?
ಎಕ್ಸ್ ಕಾಮ ಎಕ್ಸ್ ಬಿಲಾಂಗ್ಸ್ ಟು ಆರ್ ಆಗತ್ತಾ ಅಂದ್ರೆ ಎಕ್ಸ್ ಅಂಡ್ ಎಕ್ಸ್ ವರ್ಕ್ ಎಟ್ ದ ಸೇಮ್ ಪ್ಲೇಸ್ ಆಗತ್ತಾ? ಆಗತ್ತಲ್ವಾ? ನಾವು ನೋಡ್ತೀವಲ್ವಾ, ಯಾವುದೋ ಒಂದು ಪರ್ಸನ್ ಅದೇ ಜಾಗದಲ್ಲೇ ಇದ್ದೇ ಇರ್ತಾರಲ್ವಾ, ಅದೇ ಜಾಗದಲ್ಲಿ ವರ್ಕ್ ಮಾಡೇ ಮಾಡ್ತಾ ಇರ್ತಾನೆ. ಸೇಮ್ ಪರ್ಸನ್ ತಗೊಂಡಾಗ ಸೇಮ್ ಪ್ಲೇಸ್ ಅಲ್ಲೇ ವರ್ಕ್ ಮಾಡ್ತಾ ಇರ್ತಾರೆ. ಆದ್ರಿಂದ ಎಕ್ಸ್ ಕಾಮ ಎಕ್ಸ್ ಬಿಲಾಂಗ್ಸ್ ಟು ಆರ್ ಆಗಿರುತ್ತೆ. ಸೊ ಇಟ್ ಈಸ್ ರಿಫ್ಲೆಕ್ಸಿವ್. ಸಿಮಿಟ್ರಿಕ್ ಆಗತ್ತಾ? ಎಕ್ಸ್ ಕಾಮ ವೈ ಬಿಲಾಂಗ್ಸ್ ಟು ಆರ್ ಅಂತ ಕೊಟ್ಟಿದೀವಿ, ಅಂದ್ರೆ ಎಕ್ಸ್ ಅಂಡ್ ವೈ ವರ್ಕ್ ಇನ್ ದ ಸೇಮ್ ಪ್ಲೇಸ್. ಹಾಗಾದ್ರೆ ವೈ ಅಂಡ್ ಎಕ್ಸ್ ವರ್ಕ್ ಇನ್ ದ ಸೇಮ್ ಪ್ಲೇಸ್ ಆಗತ್ತಾ? ಹಾಗೆ ಆಗತ್ತಲ್ವಾ? ಈಗ 2 ಪರ್ಸನ್ಸ್ ಇರ್ತಾರೆ, ಎ ಮತ್ತೆ ಬಿ ಇಬ್ರು ಒಂದೇ ಪ್ಲೇಸ್ ಅಲ್ಲಿ ವರ್ಕ್ ಮಾಡ್ತಾ ಇದ್ರೆ ಬಿ ಮತ್ತು ಎ ಒಂದೇ ಪ್ಲೇಸ್ ಅಲ್ಲಿ ವರ್ಕ್ ಮಾಡ್ತಾ ಇರ್ಲೇಬೇಕು ತಾನೆ. ಸೊ ಇಟ್ ಈಸ್ ಸಿಮಿಟ್ರಿಕ್. ಟ್ರಾನ್ಸಿಟಿವ್ ಆಗತ್ತಾ? ಎಕ್ಸ್ ಅಂಡ್ ವೈ ವರ್ಕ್ ಇನ್ ದ ಸೇಮ್ ಪ್ಲೇಸ್, ವೈ ಅಂಡ್ ಝೆಡ್ ಆಲ್ಸೋ ವರ್ಕ್ ಇನ್ ದ ಸೇಮ್ ಪ್ಲೇಸ್. ಸೊ ಎಕ್ಸ್ ಅಂಡ್ ಝೆಡ್ ಆರ್ ಆಲ್ಸೋ ವರ್ಕ್ ಇನ್ ದ ಸೇಮ್ ಪ್ಲೇಸ್. ಸೊ ಇದು ಟ್ರಾನ್ಸಿಟಿವ್ ಆಗುತ್ತೆ. ಆದ್ರಿಂದ ದಿಸ್ ಈಸ್ ದ ಫಸ್ಟ್ ಒನ್ ಈಸ್ ರಿಫ್ಲೆಕ್ಸಿವ್, ಸಿಮಿಟ್ರಿಕ್ ಅಂಡ್ ಟ್ರಾನ್ಸಿಟಿವ್. ಈಗ ನೀವು ಇದನ್ನ ಯೋಚನೆ ಮಾಡಿ, ತುಂಬಾ ಚೆನ್ನಾಗಿರೋ ಪ್ರಾಬ್ಲಮ್. ನಾಳೆ ಇದಕ್ಕೆ ಆನ್ಸರ್ ಹೇಳ್ತೀನಿ. ಇದಕ್ಕೆ ನೀವು ಎರಡನೇದು ಅದೇ ತರನೇ ಸೇಮ್ ಟು ದಿ ಫಸ್ಟ್ ಪ್ರಾಬ್ಲಮ್, ಸೆಕೆಂಡ್ ಪ್ರಾಬ್ಲಮ್ ಸೇಮ್ ಇರುತ್ತೆ. ಥರ್ಡ್ ಪ್ರಾಬ್ಲಮ್, ಫೋರ್ತ್ ಪ್ರಾಬ್ಲಮ್, ಫಿಫ್ತ್ ಪ್ರಾಬ್ಲಮ್ ಯೋಚನೆ ಮಾಡಿ. ಕಲೆಕ್ಷನ್ ಆಫ್ ಆಲ್ ಎಕ್ಸ್ ಕಾಮ ವೈ, ಎಕ್ಸ್ ಈಸ್ ಎಕ್ಸಾಕ್ಟ್ಲಿ 7 ಸೆಂಟಿಮೀಟರ್ taller than ವೈ. ಎಕ್ಸ್ ಕಾಮ ಎಕ್ಸ್ ಅಂದ್ರೆ ಎಕ್ಸ್ ಈಸ್ 7 ಸೆಂಟಿಮೀಟರ್ taller than ಎಕ್ಸ್ ಆಗಿರ್ಬೇಕು. ಟ್ರೂನಾ ನೋಡಿ. ಎಕ್ಸ್ ಕಾಮ ವೈ ಆದ್ರೆ ವೈ ಕಾಮ ಎಕ್ಸ್ ಆರ್ ಅಲ್ಲಿ ಇದೆ ಅಂದ್ರೆ ಎಕ್ಸ್ ಈ 7 ಸೆಂಟಿಮೀಟರ್ taller than ವೈ ಆದಾಗ ವೈ 7 ಸೆಂಟಿಮೀಟರ್ taller than ಎಕ್ಸ್. ಹೌದಾ? ನೋಡಿ ಹೇಳಿ. ಈಗ ಎಕ್ಸ್ ಈ 7 ಸೆಂಟಿಮೀಟರ್ taller than ವೈ 7 ಸೆಂಟಿಮೀಟರ್ taller than ಝೆಡ್ ಆದಾಗ ಎಕ್ಸ್ ಈ 7 ಸೆಂಟಿಮೀಟರ್ taller than ಝೆಡ್ ಆಗತ್ತಾ ನೋಡ್ಬೇಕು. ಇದನ್ನು ಹೇಳ್ಬೋದು, ಇದನ್ನು ಯೋಚನೆ ಮಾಡಿ ಹೇಳಿ ನೋಡಿ. ಎಕ್ಸ್ ಈಸ್ ಎ ವೈಫ್ ಆಫ್ ವೈ ಅಂತ ಹೇಳ್ತಾರೆ. ಸಾರಿ, ಎಕ್ಸ್ ಈಸ್ ದ ವೈಫ್ ಆಫ್ ವೈ. ಎಕ್ಸ್ ಈಸ್ ವೈಫ್ ಆಫ್ ವೈ ರಿಫ್ಲೆಕ್ಸಿವ್ ಆಗತ್ತಾ? ಎಕ್ಸ್ ಈಸ್ ವೈಫ್ ಆಫ್ ಎಕ್ಸ್ ಆಗತ್ತಾ? ಯೋಚನೆ ಮಾಡಿ. ಎಕ್ಸ್ ಈಸ್ ವೈಫ್ ಆಫ್ ವೈ ಆದ್ರೆ ವೈ ಈಸ್ ವೈಫ್ ಆಫ್ ಎಕ್ಸ್ ಆಗತ್ತಾ? ಯೋಚನೆ ಮಾಡಿ. ಮೂರನೇದು, ಎಕ್ಸ್ ಈಸ್ ವೈಫ್ ಆಫ್ ವೈ ಈಸ್ ವೈಫ್ ಆಫ್ ಝೆಡ್. ಸೊ ಎಕ್ಸ್ ಈಸ್ ವೈಫ್ ಆಫ್ ಝೆಡ್. ಯೋಚನೆ ಮಾಡಿ. ಈ ನಾಲ್ಕನೇದು ಇದು ಈ ರಿಲೇಷನ್ ಇದೆಯಲ್ಲ, ದಿಸ್ ರಿಲೇಷನ್ ಇದು ಟ್ರಾನ್ಸಿಟಿವ್ ಆಗತ್ತೋ ಇಲ್ಲ ಅನ್ನೋದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ ಹೇಳಿ. ಟ್ರಾನ್ಸಿಟಿವಿಟಿ ಹೌದು ಅಲ್ಲ ಅಂತ ನೀವು ನಮಗೆ ತಿಳಿಸ್ಬೇಕು. ನೋಡೋಣ ನಾಳೆ ಏನ್ ತಿಳಿಸ್ತೀರಾ ಅಂತ ಯೋಚನೆ ಮಾಡೋಣ. ಅದೇ ತರ ಇದು ಸಹ ಯೋಚನೆ ಮಾಡ್ಬೇಕು ನೀವು. ಟ್ರಾನ್ಸಿಟಿವ್ ಆಗತ್ತೋ ಇಲ್ವೋ ಅನ್ನೋದನ್ನ ಯೋಚನೆ ಮಾಡಿ. 4 and 5 ಇಟ್ ಇಸ್ ಎ ಕ್ವಶನ್ ವೆದರ್ 4 and 5 ಆರ್ ಟ್ರಾನ್ಸಿಟಿವ್ ಆರ್ ನಾಟ್. ಇನ್ನೆರಡು ಈಸಿಯಾಗಿ ಹೇಳ್ಬೋದು. ಓಕೆ, ಥ್ಯಾಂಕ್ ಯು ವೆರಿ ಮಚ್.